ಕಾರ್ ಫಿಕ್ಸ್ ಮಾಡೋಣ ಕಳ್ರಿ 75 ವರ್ಷ ಅಂತ ಇನ್ನು ಹೆಂಗಿದೆ. ಇದು ನಮ್ಮ ಮನೆ, ಸ್ವಲ್ಪ ಮೆಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಹ್, ಕರೆಂಟ್ ಹೋಯ್ತು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಸರ್ಪ್ರೈಸ್, ನಾನು ಹುಟ್ಟಿದ ಊರಲ್ಲಿ ಇದ್ದೀನಿ. ಇವತ್ತು ತೋರಿಸ್ತೀನಿ ನಮ್ಮೂರು, ನಮ್ಮ ಮನೆ ಎಲ್ಲಾನು ತೋರಿಸ್ತೀನಿ. ಇವರು ನಮ್ಮ ತಾತ. ತಾತ ನಿಮ್ ಎಷ್ಟು ವರ್ಷ ಇವಾಗ? 75 ವರ್ಷ. ನಮ್ಮ ತಾತಂಗೆ ಇವಾಗ 75 ವರ್ಷ. ಇವರು ನಮ್ಮಮ್ಮ ಭದ್ರಕಾಳಿ. ನೋಡಿ, ಇದೆ ನಮ್ಮೂರು. ಇಲ್ಲಿ ಲೈಟ್ ಬಂತು ಇವಾಗ ಮೊಬೈಲ್. ಬಾ, ಊಟ ಮಾಡು. ಇಳಿಸ್ತೀನಿ ಬಾ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಲ್ಲೋಗ್ತಿದ್ದೀನಪ್ಪ ಅಂತ ನೋಡ್ತಿದ್ದೀರಾ? ಬನ್ನಿ, ಒಂದು ಸರ್ಪ್ರೈಸ್ ಇದೆ, ತೋರಿಸ್ತೀನಿ. ನಾನಿವತ್ತು ನಾನು ಹುಟ್ಟಿ ಬೆಳೆದಿರೋ ಊರಿಗೆ ಹೋಗ್ತಾಯಿದ್ದೀನಿ. ಬನ್ನಿ, ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಅಲ್ಲೇ. ಅದು ನಮ್ಮ ಅಜ್ಜಿ ಮನೆ. ನಾನು ಓದಿದ್ದು ಎಲ್ಲ ಇದೇ ಊರಲ್ಲಿ. ಸೊ ನಾವು ದೊಡ್ಡವರಾಗೋವರೆಗೂ ನಾವು ಇಲ್ಲೇ ಇದ್ದಿದ್ದು. ಅದಾದಮೇಲೆ ನಾನು ದೊಡ್ಡವಳಾದಮೇಲೆ ನಮ್ಮಮ್ಮಿ ನಮ್ಮನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದಿದ್ದು. ನನ್ನ ಕಾಲೇಜ್ ಡೇಸ್ ಎಲ್ಲ ನಾವು ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಅದಾದಮೇಲೆ ನಾವು ಮೈಸೂರಿಗೆ ಹೋದ್ವಿ. ಅಲ್ಲಿಂದ ನನಗೆ ಮದುವೆ ಆಯಿತು. ಸೊ ನಾವಿವಾಗ ನಮ್ಮ ಹಸ್ಬೆಂಡ್ ಜೊತೆ ಬ್ಯಾಂಗ್ಳೂರಲ್ಲಿದ್ದೀವಿ. ಇವಾಗ ಬನ್ನಿ, ನಮ್ಮೂರನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಅಲ್ಲಿ ಯಾರಿದ್ದಾರೆ, ನಮ್ಮೂರು ಹೇಗಿದೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ನಮ್ಮೂರದು ತೋಟಗಳು. ಸೊ ನಾವು ನಮ್ಮೂರು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಈ ಥರ ತೋಟಗಳು ಅಕ್ಕಪಕ್ಕದಲ್ಲಿ ತುಂಬಾ ಇದೆ. ನಾವು ಹೋಗೋಷ್ಟರಲ್ಲಿ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಈ ಪ್ರಕೃತಿನ ನೋಡಿಕೊಂಡು ಎಂಜಾಯ್ ಮಾಡಿ. ಇವಾಗ ಬರ್ತಾ ಇರೋದು ವಿಂಡ್ ಸೌಂಡು, ಅಂದರೆ ಗಾಳಿ ಸೌಂಡು. ಸೊ ನ್ಯಾಚುರಲ್ಲಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಈ ಸೌಂಡನ್ನ ಹಾಗೆ ಬಿಟ್ಟಿದ್ದೀನಿ. ಸೊ ಎಂಜಾಯ್ ಯುವರ್ ಸೆಲ್ಫ್. ಇಲ್ಲಿಂದ ನಮ್ಮೂರು ಸ್ಟಾರ್ಟ್ ಆಗುತ್ತೆ ನೋಡಿ. ಇದೇ ನಮ್ಮ ಊರು. ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಇವಾಗೆಲ್ಲ ತೋಟದಲ್ಲೇ ಮನೆಗಳನ್ನ ಮಾಡ್ಕೊಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಮನೆಗಳು ಮಾತ್ರ ಕಾಣಿಸ್ತಿದ್ದಾವೆ. ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಬನ್ನಿ ಹೋಗೋಣ. ಇವಾಗ ಎಂಟ್ರಿ ಆಗ್ತಾಯಿದ್ದೀವಲ್ಲ, ಇದೇ ನಮ್ಮ ಊರು. ಆಮೇಲೆ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಮನೆ. ಅಂದರೆ ಅದ್ರ ಪಕ್ಕದಲ್ಲಿ ಹೋಗಬೇಕು. ಈ ಮನೆ ಕಾಣ್ತಿದ್ದೆ ಇಲ್ಲ, ಇದಲ್ಲ, ಇದ್ರ ಪಕ್ಕದಲ್ಲಿ ಹೋಗಬೇಕು. ಸೊ ಅವಾಗೆಲ್ಲ ಸ್ವಲ್ಪ ಸಂಧಿಗಳ ಥರ ಇರ್ತಾಯಿತ್ತು ಮನೆ. ಸೊ ಅದೇ ನಮ್ಮ ಮನೆ.
ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಅದೇ ನಮ್ಮ ಮನೆ. ಬಟ್ ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಅಜ್ಜಿಯ ತಂಗಿಯವ್ರ ಮನೆ. ಸೊ ಅಂದರೆ ಒಂದೇ ಮನೆಯಲ್ಲಿ ಅದು 4 ಡಿವೈಡ್ ಮಾಡಿರೋದು. ಸೊ 4 ಮನೆ ಇದ್ದಾವೆ ಅಲ್ಲಿ, ಒಂದೇ ಮನೆಯಲ್ಲಿ 4 ಮನೆ ಡಿವೈಡ್ ಆಗಿರೋದು. ಇದು ನಮ್ಮ ಊರು. ನೋಡಿ ಈ ಥರ ಕಾಣಿಸುತ್ತೆ, ಬೆಳಿಗ್ಗೆನೇ ಕಾಣಿಸ್ತಾ ಇರೋದು ಈ ಥರ. ನೋಡಿ ಹೀಗಿದೆ ನಮ್ಮ ಊರು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ಯಾವ ಥರ ಮಾಡಲಿ, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ನೋಡ್ಕೊಳ್ಳಿ, ಇದೇ ನಮ್ಮ ಊರು. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಾರ್ ನೋಡಿ ಇಲ್ಲಿ ನಿಲ್ಲಿಸ್ತೀವಿ ನಾವು ಯಾವಾಗ ಊರಿಗೆ ಬಂದ್ರೂ. ಇವರು ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ಚಿಕ್ಕ ಮಗಳು ಅವರಿಬ್ಬರು. ಇವ್ರು ನೋಡಿ, ಇವರು ನಮ್ಮ ತಾತ. ಯಾವಾಗಲೂ ಬೋರ್ ಆದಾಗೆಲ್ಲ ಬಂದು ಅಲ್ಲಿ ಕೂತಿರ್ತಾರೆ. ಸೊ ನೋಡಿ ಈ ಥರ ಇದೆ ನಮ್ಮ ಊರು. ಬನ್ನಿ ಈಗ ನಮ್ಮ ಮನೆಗೆ, ನಾನು ಹುಟ್ಟಿ ಬೆಳೆದಿರೋ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡಿ ಇದು ಈ ಸಂಧಿ ಇದೆಯಲ್ಲ, ಇದು ಆವಾಗಲಿಂದನೂ ಇತ್ತು. ಸೊ ಇಲ್ಲಿ 2 ಕಲರ್ ಕಾಣ್ತಿದೆಯಲ್ಲ, ಅದರಲ್ಲಿ ಒಂದು ಮುನ್ಗಡೆದ ನಮ್ಮ ಅಜ್ಜಿ ತಂಗಿ ಅವ್ರ ಮನೆ. ಈ ಕಲರ್ ಕಾಣ್ತಿದೆಯಲ್ಲ ಯೆಲ್ಲೋ ಕಲರು, ಇದು ನಮ್ಮ ಮನೆ. ಈ ಥರ ಅದು ಒಂದೇ ಮನೆ, ದೊಡ್ಡ ಮನೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು ಆವಾಗ. ಸೊ ಅದನ್ನು ಸ್ವಲ್ಪ ಅದು ಕಾಲ ಬದಲಾದಂಗೆ ಎಲ್ಲರೂ ಚೇಂಜ್ ಆಗಿ 4 ಮನೆ ಡಿವೈಡ್ ಆಗಿರೋದು. ಸೊ ಇದು ನಮ್ಮ ಮನೆ. ಅವು ಮೊದಲು ಈ ಥರ ಇರಲಿಲ್ಲ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿರೋದು ಇವಾಗ. ಇವಳು ನನ್ನ ದೊಡ್ಡ ಮಗಳು ಮೌಲ್ಯ. ಯಾವಾಗಲೂ ಮೊಬೈಲ್ ಇಟ್ಕೊಂಡು ಆಟಾಡ್ತಿರ್ತಾಳೆ, ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ಸೊ ಅದಕ್ಕೆ ಅವಳು ಅಜ್ಜಿ ಮನೆಗೆ ಬರೋದು ಮೊಬೈಲ್ ಇಸ್ಕೊಳ್ಳೋಕ್ಕೆ ಅಂತ. ಇದು ಒಂದು ಚಿಕ್ಕ ಹಾಲು. ಸೊ ಇಲ್ಲಿನೇ ಅವರು ಒಂದು ವಾರ್ಡ್ರೋಬು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದಾರೆ. ನೋಡಿ ಇದು ಅಡುಗೆ ಮನೆ. ಅಡುಗೆ ಮನೆಯೇ ತುಂಬ ದೊಡ್ಡದಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಬಂದರೆ ಒಳಗಡೆನೇ ಇಲ್ಲಿ ಸ್ಟೆಪ್ಸ್ ಇದ್ದಾವೆ. ಇದ್ರ ಮೇಲ್ಗಡೆ ಹೋದರೆ ಒಂದೇ ಒಂದು ಸಿಂಗಲ್ ರೂಮ್ ಇರೋದು. ಅಲ್ಲಿ ನಾನು ಮೊದಲು ಸ್ಟೇ ಆಗಿದ್ದೆ. ಸೊ ನಾನು ಒಬ್ಬಳೇ ಇರ್ತಾಯಿದ್ದೆ. ಅದಾದಮೇಲೆ ನಾನು ಮದುವೆ ಮಾಡ್ಕೊಂಡು ಬಂದ ಮೇಲೆ ಇವಾಗ ನಮ್ಮಮ್ಮ ಇದ್ದಾರೆ ಅಲ್ಲಿ, ನಮ್ಮ ಅಜ್ಜಿ ಇಲ್ಲ. ಸೊ ಇವಾಗ ನಮ್ಮಮ್ಮ ನಮ್ಮ ತಾತ ಇಬ್ಬರು ನಮ್ಮೂರಲ್ಲೇ ಇದ್ದಾರೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ನೇಚರು ಎಂಜಾಯ್ ಮಾಡಬೇಕು. ಯಾವಾಗ ಟೈಮ್ ಸಿಗುತ್ತೋ ನಾವು ಆವಾಗೆಲ್ಲ ಬಂದು ಆರಾಮಾಗಿ 2 ದಿನ ಇದ್ದು ಎಂಜಾಯ್ ಮಾಡಿಕೊಂಡು ಹೋಗ್ತೀವಿ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಬೋರ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವು ಯಾವಾಗ ಬಂದ್ರೂ ಇಲ್ಲೊಂದು 2 ಡೇಸ್ 3 ಡೇಸ್ ಇದ್ಬಿಟ್ಟು ಹೋಗ್ತೀವಿ. ನೋಡಿ ಇದು ನನ್ನ ರೂಮ್ ಫುಲ್ಲು ಸುತ್ತ ಇದೇ ಥರ ಇರೋದು. ನೋಡ್ಕೊಳ್ಳಿ ಒಂದು ಸಲ ಹೇಗಿದೆ ಅಂದ್ಬಿಟ್ಟು ನೀವು ಎಂಜಾಯ್ ಮಾಡಿ. ನೋಡಿ ಇದೆಲ್ಲ ಹಂಚಿನ ಮನೆಗಳು. ಇಲ್ಲೆಲ್ಲ ಜಾಸ್ತಿ ಹಂಚಿನ ಮನೆ ಇತ್ತು ಮೊದಲು. ಇವಾಗ ಸ್ವಲ್ಪ ಮೋಲ್ಡ್ ಹಾಕ್ಸ್ಕೊಂಡಿರ್ತಾರೆ. ಬಟ್ ಇದೆಲ್ಲ ಹಳೆ ಕಾಲದ ಮನೆಗಳು ಹಾಗೇ ಇದ್ದಾವೆ. ಕೆಲವರು ಹೊಸ ಮನೆ ಕಟ್ಟಿದ್ರೂ ಹಂಚೆಲ್ಲ ಹಾಕಿಸ್ಕೊಂಡು ಇರ್ತಾರೆ. ಮೊದಲು ಥರ ಏನಿಲ್ಲ ಇವಾಗ ಹಳ್ಳಿಗಳು. ನೋಡಿ ಇದೊಂದು ಸಿಂಗಲ್ ರೂಮು. ಅದೇನಪ್ಪ ಕರ್ಟನ್ ಹಾಕಿರೋದಂತ ನೋಡ್ತಿದ್ದೀರಾ, ಅದು ವಾಶ್ರೂಮು. ಸೊ ಅಲ್ಲಿ ಡೋರ್ ಇನ್ನೂ ಹಾಕ್ಸಿಲ್ಲ. ಸೊ ಅದಕ್ಕೆ ನಾವು ಅದನ್ನು ಕರ್ಟನ್ ಹಾಕಿದ್ದೀವಿ. ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮಿರರ್ ಬಂದು ನಾನು ಚಿಕ್ಕವಳಿದ್ದಾಗ ತಂದಿದ್ದು, ಅದು ಇನ್ನೂ ಹಾಗೇ ಇದೆ. ಸೊ ನೋಡಿ ಇದೆಲ್ಲ ಈ ಥರ ಇದೆ. ಇವರು ನಮ್ಮ ತಾತ. ಇವರು ನನ್ನ ಹಸ್ಬೆಂಡು ಮತ್ತು ಮಕ್ಕಳಿಬ್ಬರು ಒಳಗಡೆ ಇದ್ದಾರೆ. ನಮ್ಮ ಮಮ್ಮಿನೂ ಒಳಗಿದ್ದಾರೆ. ಬನ್ನಿ ತೋರಿಸ್ತೀನಿ. ಇವ್ರು ನೋಡಿ, ಇವರೇ ನಮ್ಮಮ್ಮ. ಸ್ನಾನ ಮಾಡ್ಕೊಬಂದು ಕಿವಿ ಎಲ್ಲ ಕ್ಲೀನ್ ಮಾಡ್ಕೊತಾವ್ರೆ. ಬಾ ಬೇಗ. ಬೇಡ ಹಂಗೆ ಕೊಡು.
ಹಿಂಗೆ ರೂಢಿ ಆಗುತ್ತೆ ಸುಮ್ಲಿಕ್ಕೆ ಪಾಕೋದು ಒಳ್ಳೇದು. ನಾನು ಹಂಗೆ ಮಾಡ್ತೀನಿ ಒಂದೊಂದ್ಸತಿ. ಇದ್ರಾಗ ಎಷ್ಟು ಕ್ಲಿಯರಾಗಿ ಬರುತ್ತೆ ನೋಡಲ್ಲೇ. ಗೈಸ್ ಇಲ್ಲಿ ಕೋತೆಗಳು ಜಾಸ್ತಿ ಆಗಿಬಿಟ್ಟಿತ್ತು. ನಾನು ವಿಡಿಯೋ ಮಾಡಿದ್ದೀನಿ ಬಟ್ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ ಇವಾಗ, ಬಟ್ ಅದು ವಿಡಿಯೋ ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಕಾಣಿಸಿದ್ರೆ ವಿಡಿಯೋ ಮಾಡ್ತೀನಿ. ಇಳಿಸ್ತೀನಿ ಬಾ. ಗಾಯ್ಸ್ ನಮ್ಮಮ್ಮ ಟೀಗೆ ಇಟ್ಟಿದ್ದಾರೆ, ಬಟ್ ನಾನು ಟೀ ಕುಡಿಯೋಲ್ಲ, ಕಾಫಿ ಮಾತ್ರ ಕುಡಿಯೋದು. ಇದು ನಮ್ಮಮ್ಮಂಗೆ ಮತ್ತು ನನ್ನ ಹಸ್ಬೆಂಡ್ಗೆ, ಅವರು ಟೀ ಕುಡಿತಾರೆ, ಸೊ ಅವ್ರಿಗೆ ಇಟ್ಟಿರೋದು ಟೀ. ಟೀನಾ ಕಾಫಿನಾ? ಬೆಲ್ಲ ಹಾಕ್ಲಾ? ಸ್ವಲ್ಪ ನಾನು ಮಾತ್ರ ಇಲ್ಲ. ನಮ್ಮೂರಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ ಅಂತ ಹೋದರೆ ಫಸ್ಟ್ ಟೈಮ್ ಸರ್ಕಸ್ ಮಾಡೋಂಗೆ ಆಗ್ತೈತೆ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ಸ್ವಲ್ಪ ನರ್ವಸ್ ಅನ್ನಿಸ್ತು. ಸೊ ಬನ್ನಿ, ಲೆಟ್ಸ್ ಟ್ರೈ ಹೇಗೆ ಬರುತ್ತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಸರ್ಪ್ರೈಸ್. ನಾನು ಹುಟ್ಟಿದ ಊರಲ್ಲಿ ಇದ್ದೀನಿ. ಇವತ್ತು ತೋರಿಸ್ತೀನಿ ನಮ್ಮೂರು, ನಮ್ಮ ಮನೆ ಎಲ್ಲಾನು ತೋರಿಸ್ತೀನಿ. ಇವರು ನಮ್ಮ ತಾತ ನಿಮ್ ಎಷ್ಟು ವರ್ಷ ಇವಾಗ? 75 ವರ್ಷ. ನಮ್ಮ ತಾತಂಗೆ ಇವಾಗ 75 ವರ್ಷ. ಇವರು ನಮ್ಮಮ್ಮ ಭದ್ರಕಾಳಿ. ಅಲ್ಲ, ವಂಶಿ ಪಿಕ್ಚರಲ್ಲಿ ಪುನೀತ್ ರವ್ರು ಹೇಳ್ತಾರಲ್ಲ ಡೈಲಾಗು, ಆ ಡೈಲಾಗ್ ಬಿಟ್ಟೆ ನಮ್ಮಮ್ಮ ನಕ್ಕೆ ಬಿಟ್ರು. ಇವರು ನಮ್ಮಮ್ಮ ವೀಣಾ ಅಂತ. ಅಮ್ಮ ನಿಂಗೆ ಎಷ್ಟು ವರ್ಷ ಇವಾಗ? 50 ವರ್ಷ ಅಂತ ನಮ್ಮಮ್ಮಗೆ. ನಂಗೆ ಎಷ್ಟು ವರ್ಷ ಅಂತ ಮಾತ್ರ ಕೇಳ್ಬೇಡ್ರಿ, ನಾನು ಹೇಳಲ್ಲ. ಆಮೇಲೆ ಇರು ನಮ್ಮೂರ್ ತೋರಿಸ್ತೀನಿ. ನಮ್ಮಮ್ಮ ಭದ್ರಕಾಳಿ ಅಂತ. ಇವಳು ನನ್ನ ಮಗಳು ಮೌಲ್ಯ. ಆಮೇಲೆ ನೋಡಿ, ಇದೆ ನಮ್ಮೂರು. ಬೇರೆ ನಾವು ಕಾರಲ್ಲಿ ನಿಲ್ಸಿದೀವಿ. ಆಮೇಲೆ ಇದು ನಮ್ಮನೆ, ಈ ಕಡೆ ಎಲ್ಲ ರೋಡ್. ಇನ್ನ ತುಂಬಾ ಒಳಗಡೆ ಹೋಗ್ಬೇಕು. ನಾನು ಅಲ್ಲಿ ಎಲ್ಲ ಹೋಗಿಲ್ಲ, ಟೈಮ್ ಇಲ್ಲ ಅಷ್ಟೊಂದು. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು. ಓಕೆ, ಬಾಯ್. ಕಾರ್ ಫಿಕ್ಸ್ ಮಾಡೋಣ. ಇದು ನಮ್ಮ ಅಜ್ಜಿ ಮನೆದು ಟಿವಿ, ಹಳೇದು ನಮ್ಮ ಅಮ್ಮಂದು. ಅದನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಇವಾಗ. ಇದನ್ನ ಇಟ್ಬಿಟ್ಟು ಹೊಸ ಟಿವಿ ಹಾಕೊಡ್ತಿದೀವಲ್ಲ ನಮ್ಮ. ಹೊಸ ಟಿವಿ ಹಾಕೊಡ್ತಿದೀವಿ ಇವಾಗ, ನೋಡ್ಲಿ ಅಂತ. ಇದನ್ನ ಎಲ್ಲಿಗೆ ತಗೊಂಡ್ ಹೋಗ್ತಿದೀವಪ್ಪ ಅಂದ್ರೆ, ಟಿವಿನ ನಮ್ಮಮ್ಮ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ, ಅಂದ್ರೆ ಬಟ್ಟೆ ಸ್ಟಿಚಿಂಗ್ ಮಾಡೋದು. ಸೊ ಅಲ್ಲಿ ಟಿವಿ ಎಲ್ಲ ಏನಿರಲಿಲ್ಲ. ಸೊ ಇವಾಗ ನಾವು ಇಲ್ಲೊಂದು ಹೊಸ ಟಿವಿ ಹಾಕಿದ್ದೀವಲ್ವ, ಇದು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಅಂಗಡಿಗೆ ಹಾಕ್ಕೊಟ್ರೆ ಅಲ್ಲಿ ನೋಡ್ತಾರೆ ಅಂದ್ಬಿಟ್ಟು ಅದನ್ನ ಅಲ್ಲಿಗೆ ತಗೊಂಡು ಹೋಗ್ತಿದ್ದೀವಿ ಅಷ್ಟೇ. ನೋಡಿ, ನಮ್ಮ ತಾತನ್ ಸರಿಯಾಗಿ ನೋಡ್ಕೊಳ್ರಿ. 75 ವರ್ಷ ಅಂತ ಇನ್ನು ಹೆಂಗಿದ್ದಾರೆ. ಇದು ನಮ್ಮ ಮನೆ. ಮೊದ್ಲು ಈ ತರ ಎಲ್ಲ ಇರ್ಲಿಲ್ಲ, ಬೇರೆ ತರನೇ ಇತ್ತು. ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದೀವಿ. ನೋಡಿ, ನಮ್ ಚೋಟ ಟಿವಿ ನೋಡ್ತಾ ಇದೆ. ಹಾಯ್ ಮಾಡು, ಹಾಯ್ ಮಾಡು, ಮಾಡು. ಸುಬ್ಬಿ ಅವಳು ಟಿವಿ ನೋಡೋ ಇದ್ರಲ್ಲಿ ಇದ್ದಾಳೆ ನೋಡಿ. ಇದು ಟಿವಿನ ನಾವು ಬೇರೆದ್ ಹಾಕೊಟ್ಟಿದೀವಿ. ನಮ್ಮಮ್ಮ ನಮ್ಮ ತಾತ ನೋಡ್ಲಿ ಅಂತ ಹಳೆ ಟಿವಿ ಚೇಂಜ್ ಮಾಡಿ ಹಾಕೊಟ್ಟಿದ್ವಿ. ಇದು ನಮ್ಮಮ್ಮ ಮನೆ, ಅಡಿಗೆ ಮನೆ. ಇದು ಸ್ವಲ್ಪ ಮೆಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಂಟ್ ಹೋಯ್ತು. ಸೊ
ಗಾಯ್ಸ್ ಇವಾಗ ನಾವು ಟೌನಲ್ಲಿ ಇದ್ದೀವಿ, ನಮ್ಮ ಅಮ್ಮದ್ದು ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ, ಸಾಧ್ಯ ಆದರೆ ಅಲ್ಲೂ ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ನಿಮಗೆ ತೋರಿಸ್ತೀನಿ. ಗೊತ್ತಾಗುತ್ತೆ ಮತ್ತೆ. ಗೊತ್ತಾಗ್ಲಿ ತಗ, ಗೊತ್ತಾಗೋರಿಗೆ. ಏನಿಲ್ಲ ಸಾಕ. ಇವ್ರು ಇದ್ದಾರಲ್ಲ, ಇವರು ನಮ್ಮ ಅಜ್ಜಿ ತಂಗಿ. ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ನಾವು ಊರಿಗೆ ಹೋದಾಗೆಲ್ಲ. ಏನೋ ಮಾತಾಡ್ತವ್ರೆ. ಗೈಸ್ ನಮ್ಮಮ್ಮ ರೊಟ್ಟಿ ಮಾಡ್ತಿದ್ದಾರೆ. ಅದು ಯಾಕೆ ಕೆಳಗಿಟ್ಕೊಂಡಿದ್ದಾರಪ್ಪ ಅಂದರೆ ಸ್ಟವ್ವು ಜಾಸ್ತಿ ಜನಕ್ಕೆ ಮಾಡಬೇಕು, ರೊಟ್ಟಿನ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗೆ ಕುತ್ಕೊಂಡು ಮಾಡ್ತಾರೆ ಅಷ್ಟೇ. ರೊಟ್ಟಿ ಮಾಡಿದಾಗೆಲ್ಲ ಕೆಳಗೆ ಮಾಡೋದು, ಬೇರೆ ಅಡುಗೆ ಮಾಡಿದಾಗೆಲ್ಲ ಮೇಲೆ ಮಾಡ್ತಾರೆ. ನಾವು ವೆಜ್ಜು ಗೈಸ್, ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ಜು ನಮ್ಮ ಫ್ಯಾಮಿಲಿ. ಸೊ ನೋಡಿ ಈ ಥರ ಮಾಡ್ತಾರೆ ರೊಟ್ಟಿನೆಲ್ಲ. ಓಕೆ ಗೈಸ್, ನಮ್ಮದು ಊರಿಂದು ಪ್ರಯಾಣ ಎಲ್ಲ ಮುಗೀತು. ಇವಾಗ ನಾವು ಬ್ಯಾಂಗ್ಳೂರಿಗೆ ಪ್ರಯಾಣ ಮಾಡಬೇಕು. ಸೊ ನಾನು ರೆಡಿ ಆಗಿದ್ದೀನಿ. ಬನ್ನಿ ನಮ್ಮೂರಿಗೆಲ್ಲ ಬಾಯ್ ಬಾಯ್ ಹೇಳೋಣ. ಇದೆಲ್ಲ ನಾವು ಮಡ್ಲಕ್ಕಿ ಹಿಡ್ಕೊಂಬರ್ತಾ ಇರೋದು. ಸೊ ಮಡ್ಲಕ್ಕಿ ಕೊಡ್ತಾರಲ್ವ ಲಾಸ್ಟಿಗೆ ಬರಬೇಕಾದ್ರೆ ಅದು. ಇಷ್ಟೇ ಗೈಸ್ ನಮ್ಮೂರು. ಬನ್ನಿ ಇವಾಗ ಬ್ಯಾಂಗ್ಳೂರ್ ಕಡೆ ಹೊರಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಡೀಟೇಲಾಗಿ ನಮ್ಮೂರು ಒಳಗಡೆ ಎಲ್ಲ ಹೋಗಿ ತೋರಿಸ್ತೀನಿ ಸಾಧ್ಯ ಆದರೆ. ಬಾಯ್ ಬಾಯ್. ಸದ್ಯಕ್ಕೆ ನಮ್ಮೂರಿಗೆ ಬಾಯ್ ಹೇಳೋ ಟೈಮ್ ಆಯಿತು. ಬನ್ನಿ ಬ್ಯಾಂಗ್ಳೂರ್ ಕಡೆ ಹೋಗೋಣ. ಹಸು ಬೇಡ, ಹಸು ಬೇಕಾ? ಹಸು ಬೇಕಾ? ಹಸು ಬೇಕಾ? ನಾನು ಬೇಕಾ? Okay guys, thank you so much for watching my vlogs. Please continue to watching our next video, and please keep supporting me also. Subscribe, likes and comments. Please continue to watching our my next vlog. ಹಾಗೆ ನಿಮ್ಮ ಅನಿಸಿಕೆ ನಮ್ಮ ಊರಿನ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗ್ ಏನು ಮಾಡಲಿ ಅಂತ ಹೇಳ್ಬಿಟ್ಟು ನೀವೇ ಸಜೆಸ್ಟ್ ಮಾಡಿಬಿಡಿ. ಸೊ ನಾನು ಅದನ್ನು ಟ್ರೈ ಮಾಡಿಬಿಡೋಣ. ಸೊ ಗುಡ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಕಂಟಿನ್ಯೂ ಟು ವಾಚಿಂಗ್ ಮೈ ನೆಕ್ಸ್ಟ್ ವ್ಲಾಗ್ ಆಲ್ಸೋ. ಓಕೆ ಬಾಯ್.